ಬಾಗೇಪಲ್ಲಿ ತಾಲೂಕಿನ ತಡರಾತ್ರಿ 8 ಗಂಟೆಗೆ ತರಾತುರಿಯಲ್ಲಿ ನಡೆದ ದರ್ಖಾಸ್ತು ಸಮಿತಿ ಸಭೆಯನ್ನು ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ದಂಡಾಧಿಕಾರಿಯಾದ ಮನೀಷಾ ಪತ್ರಿಯವರು ಮಾಧ್ಯಮದೊಂದಿಗೆ ಮಾತನಾಡಿ, ಬಾಗೇಪಲ್ಲಿ ತಾಲೂಕಿನಲ್ಲಿ ಒಟ್ಟು 1500 ಅರ್ಜಿಗಳು 53ರಲ್ಲಿ ಬಂದಿದ್ದು, ಅದರಲ್ಲಿ 200 ಅರ್ಜಿಗಳು ಮಾತ್ರ ಅರ್ಹತೆಯನ್ನು ಹೊಂದಿದೆ ಎಂದು ತಿಳಿಸಿದರು. ಈ ವಿಷಯವನ್ನು ತ್ರಿಕಾಲವಾಣಿ ವರದಿ ಶಶಿಕುಮಾರ್ ಮಾತನಾಡಿ, ಬಾಗೇಪಲ್ಲಿ ತಾಲೂಕಿನ ರೈತರ ಮರಣ ಶಾಸನವಾಗಿದೆ ಎಂದು ವಿವರಿಸಿದರು. ವರದಿ ಶಶಿಕುಮಾರ್, ಬಾಗೇಪಲ್ಲಿ. ಹಂಗಾಗಿ ಸ್ವಲ್ಪ ದೂರ ಇಟ್ಕೊಳ್ಳೋದು ಹಾಸ್ಪಿಟಲ್ ಓಕೆ ಗಳೆ ಎಲ್ಲೇ ಆಗಿಲ್ಲಪ್ಪ, ಇವಾಗ ಮಳೆ ಆಗಲಿ ಆಸ್ಪತ್ರೆ ಆಗಲಿ ಒಂದು 2025ಕ್ಕೆ ನಾವು ಒಂದು ಬಾಗೇಪಲ್ಲಿ ತಾಲೂಕಿನಲ್ಲಿ ದರ್ಖಾಸ್ತು ಕಮಿಟಿ ಸಭೆನ ಆಯೋಜಿಸಿದ್ವಿ. ಸಭೆಯಲ್ಲಿ ನಾವು ಟೋಟಲ್ ಆಗಿ 19 ಫೈಲ್ಸ್ನ ನಾವು ಮಂಡಿಸಿದ್ವಿ. ಅದರಲ್ಲಿ 11 ಫೈಲ್ಸ್ ಎಲಿಜಿಬಿಲಿಟಿ ಕಂಡಿದೆ. ಬಟ್ ಅದು 11 ಫೈಲ್ಸಿಗೂ ನಮಗೆ NOC ಫಾರೆಸ್ಟ್ NOC ಬೇಕಾಗಿರುತ್ತೆ. ಯಾಕಂದರೆ ಕೆಲವೊಂದೊಂದು ಸೇಮ್ ಸರ್ವೆ ನಂಬರ್ಸ್ ಅಲ್ಲಿ ಫಾರೆಸ್ಟ್ ಅಂತ ಬರ್ತಿರೋದ್ರಿಂದ ಫಾರೆಸ್ಟ್ NOCಗೂ ಕೂಡ RF ಅವರು ಲೆಟರ್ ಬರೆದಿದ್ದಾರೆ DCFಗೆ. ಅಲ್ಲಿಂದ ಅದು ಬಂದಿದ ತಕ್ಷಣ 11 ಫೈಲ್ಸ್ನ ಮೋಸ್ಟ್ ಪ್ರಾಬಬ್ಲಿ ಅದು ಕ್ಲಿಯರ್ ಆಗೋ ಚಾನ್ಸಸ್ ಇದೆ. ಅದನ್ನು ನೆಕ್ಸ್ಟ್ ಕಮಿಟಿಗೆ ಮತ್ತೆ ಇಟ್ಬಿಟ್ಟು ಕ್ಲಿಯರ್ ಆಗುತ್ತೆ. ಮೇಡಮ್, ಮೊದಲು ಇತ್ತಲ್ಲ ಕಮಿಟಿ, ಅಂದರೆ ಈ ಕಮಿಟಿಗಿಂತ ಮುಂದಿನ ಕಮಿಟಿಯಲ್ಲಿ ಅಲ್ಲೇ 32 ಫೈಲ್ಗಳು ಪಾಸ್ ಆಗಿತ್ತು. ಆದರೆ ಅಧಿಕೃತವಾಗಿ ಅದನ್ನು ಇದು ಮಾಡೋದು ಮಾತ್ರ ಬಾಕಿ ಇತ್ತು ಅಂತ ತಿಳಿಸ್ತಾ ಇದ್ದಾರೆ. ಅವನ್ನ ಏನು ಮಾಡಿದ್ದಾರೆ? ಈಗ ಹೊಸದಾಗಿ ಬೇರೆ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಮುಂಚೆ ಎಲ್ಲ ಆಫ್ಲೈನ್ ಮಾಡ್ತಾ ಇದ್ವಿ. ಅಂದರೆ ನಾವು ಫೈಲ್ ಮೂವ್ಮೆಂಟ್ ಮಾಡಿ ದರ್ಖಾಸ್ತಿನಲ್ಲಿ ಮಂಜೂರು ಮಾಡೋದು, ಸ್ಥಿರೀಕರಣ ಮಾಡೋದು, ನೋಟಿಸ್ ಜನರೇಟ್ ಮಾಡೋದು, ಆ ಥರ ಮಾಡ್ತಾ ಇದ್ವಿ. ಬಟ್ ಇವಾಗ ಎಲ್ಲ ಆನ್ಲೈನ್ ಮಾಡಬೇಕು. ಸೊ ಆ ಟೈಮ್ನಲ್ಲಿ ಅವರು ಅದು ಏನೇ ಮಾಡಿದ್ರು ಅದನ್ನ ಅಲ್ಲಿ, ಯಾಕಂತಂದ್ರೆ ಮೆಂಬರ್ ಸೆಕ್ರೆಟರಿದು ಸೈನ್ ಇರೋದಿಲ್ಲ ಒಂದೊಂದ್ಸಲ, ಅಥವಾ ನಮಗೆ ಕೋರಮ್ ಮೀಟ್ ಆಗಿರೋದಿಲ್ಲ. ಆ ಟೈಮು ಅದೆಲ್ಲ ಅದೇನು ಇಂಡಿಕೇಟ್ ಮಾಡುತ್ತೆ ಅಂದರೆ ಅರ್ಜಿಗಳು ಪೆಂಡಿಂಗ್ ಇದಾವೆ ಅಂತಲೇ ಇಂಡಿಕೇಟ್ ಮಾಡುತ್ತೆ. ಅವನ್ನೆಲ್ಲ ಆನ್ಲೈನಲ್ಲಿ ಇವಾಗ ಬಂದಿದ್ದಾವೆ, ಆನ್ಲೈನ್ ತೊಗೊಂಡಿದ್ದೀವಿ. ಆನ್ಲೈನಲ್ಲಿ ತೊಗೊಂಡು ಅವೆಲ್ಲ ಜಿಯೋ ಫೆನ್ಸಿಂಗ್ ಮಾಡಿ ಅದು ಯಾವ ರೀತಿ ನಮಗೆ ಹೊಸದಾಗಿ ಡೈರೆಕ್ಷನ್ಸ್ ಬಂದಿದೆ ಸರ್ಕ್ಯುಲರ್ ಪ್ರಕಾರ ನಾವು ಅದೇ ರೀತಿ ಮಾಡಬೇಕಾಗುತ್ತೆ. ಈಗ ಎಷ್ಟಿದೆ ಮೇಡಮ್ ಈಗ ಟೋಟಲ್ ಪೆಂಡಿಂಗ್ ಇರೋದು? 53 ನಮಗೆ ಟೋಟಲ್ ಪೆಂಡಿಂಗು. ಮತ್ತು ಎಲಿಜಿಬಿಲಿಟಿ ಆಗುವಂತಹದ್ದು ನಮಗೆ 200 ಸಿಗ್ತಿದೆ. 1500 200 ಪ್ಲಸ್ ಸಿಗ್ತಾ ಇದೆ. ಇನ್ನು ಮಿಕ್ಕಿದ್ದು ಔಟ್ರೈಟ್ ಆಗಿ ಇನ್ಎಲಿಜಿಬಿಲಿಟಿ ಇದ್ದಾವೆ. ಸೊ ಅದನ್ನೆಲ್ಲ ವರದಿನೂ ಕೂಡ ನಾವು ಕೊಟ್ಟಿದ್ದೀವಿ. ಥ್ಯಾಂಕ್ ಯು. ಈಗ ಬಾಗೇಪಲ್ಲಿ ತಾಲೂಕಲ್ಲಿ ಇಂದು ದರ್ಖಾಸ್ತು ಕಮಿಟಿ ಸಭೆಯನ್ನು ಬಾಗೇಪಲ್ಲಿ ತಾಲೂಕು ಆಡಳಿತ ಕಚೇರಿ ಭವನದಲ್ಲಿ ತಡರಾತ್ರಿ 9 ಗಂಟೆ ತನಕ ಕೂಡ ಕಾರ್ಯನಿರ್ವಹಿಸಲಾಗಿತ್ತು. ಈ ಒಂದು ಸಮಿತಿಯಲ್ಲಿ ಸುಮಾರು 53ಗೆ ಸಂಬಂಧಪಟ್ಟಿರ್ತಕ್ಕಂಥ ಅರ್ಜಿಗಳು 1500 ಅರ್ಜಿಗಳು ಸ್ವೀಕೃತವಾಗಿರ್ತವೆ. ಅದರಲ್ಲಿ ಇವಾಗ ಸೆಲೆಕ್ಟ್ ಆಗಿರ್ತಕ್ಕಂಥದ್ದು ಕೇವಲ 200 ಮಾತ್ರ. ಸೊ ಅದರಲ್ಲಿ ಏನಾಗ್ತಾಯಿದೆ, ಈ ಒಂದು ಬಾಗೇಪಲ್ಲಿ ತಾಲೂಕಲ್ಲಿ ಗ್ರಾಮೀಣ ಭಾಗವಾಗಿದ್ದು ಸುಮಾರು 60-70 ವರ್ಷಗಳಿಂದ ವ್ಯವಸಾಯವನ್ನು ನಂಬಿ ಅದರಲ್ಲಿ ಜೀವನ ಮಾಡ್ತಕ್ಕಂಥವ್ರು ಖಾತೆಗಳು ಯಾರೂ ಸಹ ಮಾಡಿಸ್ಕೊಂಡಿಲ್ಲ. ಸೊ ಅದರ ಸಲುವಾಗಿ ಅರ್ಜಿಗಳು ಹಾಕಿದ ಮೇಲೆ ಅದರಲ್ಲಿ 2300 ಅರ್ಜಿಗಳು ವಜಾ ಆದರೆ ಇನ್ನು 200 ಅರ್ಜಿಗಳು ಮಾತ್ರ ಸೆಲೆಕ್ಟ್ ಆದಂಗೆ ಅಂತ ತಿಳಿಸ್ತಾ ಇದ್ದಾರೆ ಅದರಲ್ಲಿ. ಸೊ ಇಲ್ಲೇನಾಗಿದೆ, ರೈತರ ಮೇಲೆ ಮಾನ್ಯ ಶಾಸಕರಾಗಿರ್ಬೋದು, ಆಡಳಿತ ತಾಲೂಕು ಕಚೇರಿ ಭವನ ಆಗಿರ್ಬೋದು, ಮರಣ ಶಾಸನವನ್ನು ಬರೆದಿರ್ತಕ್ಕಂಥ ದಿನ ಅಂತೇಳಿ ನಾನು ತುಂಬ ಭಾವಿಸಿದ್ದೀನಿ. ಅದೇ ಥರ ಮೊದಲು BJP ಸರ್ಕಾರ ಇದ್ದಾಗ 32 ಅರ್ಜಿಗಳು ಸಹ ಪಾಸ್ ಆಗಿತ್ತು ಕಮಿಟಿಯಲ್ಲಿ ಅಂತ ಹೇಳ್ತಾ ಇದ್ದಾರೆ.
ಸೊ ಮೇಡಮ್ ಅವ್ರು ರಾತ್ರಿ ತಹಶೀಲ್ದಾರ್ ಅವ್ರು ಹೇಳ್ತಾ ಇದ್ದಾರೆ ಅವು ಕ್ಯಾನ್ಸಲ್ ಆಗಿದೆ, ವಜಾ ಮಾಡಿದ್ದೀವಿ ಅಂತ. ಯಾಕಂತಂದರೆ ಆ ಕಮಿಟಿಗೆ ಸಂಬಂಧಪಟ್ಟವರು ಯಾರು ಸಿಗ್ನೇಚರ್ಸ್ ಆಗಿರಲಿ ಅಪ್ರೂವಲ್ ಮಾಡಿರಲಿಲ್ಲ. ನಾವು ಫೈನಲ್ ಲಿಸ್ಟ್ಗೆ ತಂದಿದ್ವಿ, ಅದರ ಸುಮಾರು ಕಾರಣಾಂತರಗಳಿಂದ ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ದಾರೆ ಅವರು. ಅದನ್ನು ಪುನಃ ಫಸ್ಟಿಂದ ಅಂತ ಹೇಳ್ತಾರೆ. ಇದನ್ನು ಗಮನಿಸಿದಾಗ ಏನಾಗ್ತದೆ, ಸ್ವಹಿತಾಸಕ್ತಿಯಿಂದ ಶಾಸಕರೇನಾದ್ರು ಅವ್ರ ಪಕ್ಷದವರಿಗೆ ಅಥವಾ ಇಲ್ಲಿ ಪಕ್ಷಭೇದ ಇಲ್ಲ ಅಂತ ಅವ್ರು ಹೇಳ್ತಾರೆ. ಆದರೆ ನಮ್ಗೆ ಯಾಕೋ ಇದ್ರ ಮೇಲೆ ಅನುಮಾನ ಇರೋ ಥರ ಕಾಣಿಸ್ತಾ ಇದೆ. ಆಮೇಲೆ ಇದೇ ಬಾಗೇಪಲ್ಲಿ ತಾಲೂಕಲ್ಲಿ ಬೇರೆ ವಿರೋಧ ಪಕ್ಷಗಳು ಗಾಢವಾದ ನಿದ್ದೆಯಲ್ಲಿ ತೊಡಗಿದ್ದಾರೆ. ಚುನಾವಣೆಗಳು ಬಂದರೆ ಮಾತ್ರ ಸುಮಾರು ಜನ ಲೀಡರ್ಸ್ ಬರ್ತಾರೆ, ಇಲ್ಲಿ ನಾವು ಅಂತೇಳಿ ಜನನ ದಿಕ್ಕು ತಪ್ಪಿಸೋ ದಾರಿಗಳಾಗ್ತಾ ಇದೆ. ಯಾವುದೇ ಥರ ಪಕ್ಷ ಆಗಿರಲಿ ವ್ಯಕ್ತಿ ಆಗಿರಲಿ ಜನನ ಕಾಪಾಡೋರು ಇವತ್ತು ಬಾಗೇಪಲ್ಲಿ ತಾಲೂಕಲ್ಲಿ ಕಂಡು ಬರ್ತಾ ಇಲ್ಲ. ಸೊ ಇದ್ರ ಬಗ್ಗೆ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು. ಮತ್ತು ಶಾಸಕರು ಯಾವಾಗ ವಿರೋಧ ಪಕ್ಷ ಇಲ್ವೋ ಶಾಸಕರದೇ ಇಲ್ಲಿ ತುಂಬ ಕೈ ಮುಂಚೂಣಿಯಲ್ಲೇ ಇದೆ. ಅವರು ನನಗೆ ಗೊತ್ತಿದ್ದಂಗೆ ಸುಮಾರು ಕಡೆ ಎಲ್ಲ ಇನ್ವಾಲ್ವ್ ಆಗ್ತಾರೆ, ಆಮೇಲೆ ಮೇಲ್ಗಡೆ ಆಗಲ್ಲ ಅನ್ನೋ ಮಟ್ಟಕ್ಕೆ ಕೂಡ ಅವರು ತಿಳಿಸೋ ಮಟ್ಟಕ್ಕೆ ಬಂದಿದ್ದಾರೆ. ಸೊ ಇದ್ರ ಜೊತೆಗೆ ಏನಾಗಿದೆ, ಇವಾಗ ಬೆಸ್ಕಾಂ ಅವ್ರದ್ದು KEB ಜಾಗ ಅಂತ ಹೇಳ್ಬಿಟ್ಟು ಬೆಸ್ಕಾಂ ಅವ್ರಿಗೆ ಒಂದು ಜಾಗ ಕೊಟ್ಟಿದ್ದಾರೆ. KPTC ಈಗಿರ್ತಕ್ಕಂಥ ಜಮೀನು ಬಂದುಬಿಟ್ಟು KPTCಲಿ ಸೇರಿದೆ, ಅದಕ್ಕೆ ಸರ್ಕಾರದ ಅಂಗ ಅದಕ್ಕೂ ಕೂಡ ಅವರು ತಿಂಗಳ ಸಂಬಳ ಕಟ್ಕೊತವ್ರೆ. ಸೊ ಅವರಿಗೆ ಒಂದು 18 ಕುಂಟೆ ಜಮೀನು ಕೊಟ್ಟಿದ್ರೂ ಸಹ ಖಾಸಗಿಯವರಿಗೆ ಅದನ್ನು ಅವರು ದೌರ್ಜನ್ಯವಾಗಿ ರಸ್ತೆಗಳು ಮಾಡ್ಕೊಳ್ಳೋದು, ಅವ್ರಿಗೆ ಬೆಸ್ಕಾಂ ಅವ್ರಿಗೆ ತೊಂದರೆ ನೀಡ್ತಕ್ಕಂಥ ಕೆಲಸ ಕಾರ್ಯಗಳು ಕೂಡ ಅವ್ರ ಕಡೆಯಿಂದ ಆಗ್ತಾಯಿದೆ. ಮೊನ್ನೆ ನಮ್ಮದೇ ಚಾನಲಲ್ಲಿ ಪ್ರಸಾರ ಆಗಿರ್ತಕ್ಕಂಥ ಸರ್ಕಾರಿ ಜಮೀನು ಭೂಕಳ್ಳರು ಕಸ್ಕೊಳ್ತಕ್ಕಂಥ ವಿಚಾರದವಾಗಿ ನಾವು ಚರ್ಚೆ ಮಾಡಿದ್ವಿ. ಸೊ ಇದರಲ್ಲಿ ಏನಾಗಿದೆ, ದೇವರಾಜು ಅರಸು ಭವನಕ್ಕೆ 20 ಕುಂಟೆ, ಬೆಸ್ಕಾಂ ಅವರಿಗೆ 18 ಕುಂಟೆ ಜಮೀನನ್ನು ಸರ್ಕಾರ ಕೊಟ್ಟಿದ್ದಾಗ GV ಶ್ರೀರಾಮ್ ರೆಡ್ಡಿ ಅವರು ಶಾಸಕರಾಗಿದ್ದಾಗ ಸುಮಾರು ಸರ್ಕಾರಿ ಭವನಗಳು ಸರ್ಕಾರಿ ಜಮೀನುಗಳನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಸೊ ಅವ್ರ ಕಾಲವಾದ ಮತ್ತು ಅವ್ರಿಗೆ ಅಧಿಕಾರ ಸಿಗದೇ ಇರೋ ಕಾಲದಲ್ಲಿ ಈಗ ಸುಮಾರು 12 ವರ್ಷ ಬಂತು ಮಾನ್ಯ ಶಾಸಕರು ಸುಬ್ಬಾರೆಡ್ಡಿ ಅವರು ಶಾಸಕರಾಗಿ. ಆದರೆ ಅವರ ಕಾಲಾವಧಿಯಲ್ಲಿ ಯಾವುದೇ ಥರದ ಅಭಿವೃದ್ಧಿಗೆ ಇಲ್ಲಿ ಸಹಕರಿಸಿಲ್ಲ ಅನ್ನೋ ಭಾವನೆಯನ್ನು ಇಲ್ಲಿನ ಜನ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು ಬೆಸ್ಕಾಂಗೆ ತನ್ನದೇ ಆಗಿರ್ತಕ್ಕಂಥ ಸರ್ಕಾರದ ಜಮೀನಿಲ್ಲ, ಇರೋ ಜಮೀನು ಕೂಡ ಖಾಸಗಿಯವರು ದಿಕ್ಕು ತಪ್ಪಿಸೋ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇದನ್ನು ಮನಗಂಡಾಗ ಬಾಗೇಪಲ್ಲಿ ತಾಲೂಕಿನ ಜನ ತುಂಬ ಅಸಹಾಯಕರಾಗಿ ಅವರ ಭಾವನೆಯಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು ನಿನ್ನೆ ರಾತ್ರಿ ಈ ರೈತರ ಸಂಘದ ವತಿಯಿಂದ ಗೋವಿಂದ ರೆಡ್ಡಿ ಅವರ ನೇತೃತ್ವದಲ್ಲಿ ಒಂದು ಸಭೆಯನ್ನು ಬೃಹತ್ ಹೋರಾಟವನ್ನು ಹಮ್ಮಿಕೊಂಡಿದ್ದರು. ಆದರೆ ಮಾನ್ಯ ತಹಶೀಲ್ದಾರ್ ಅವರು ಮತ್ತು ಶಾಸಕರು ಸಹ ಅದಕ್ಕೆ ಯಾವುದೇ ಥರದ ಮಾನವೀಯತೆ ದೃಷ್ಟಿಯಿಂದ ಸಹ ಅದನ್ನು ವಿಚಾರಿಸುವ ಕೆಲಸ ಮಾಡಲಿಲ್ಲ. ಅವರು ರಾತ್ರಿ ನಡೆದಿರ್ತಕ್ಕಂಥ ಕಮಿಟಿ ಮೀಟಿಂಗಲ್ಲೂ ಸಹ ಶಾಸಕರು ಕಾರಿಂದ ಇಳಿದು ಕೂಡಲೇ ತಾಲೂಕು ಆಫೀಸಿಂದ ಬಂದ ಕೂಡಲೇ ಕಾರಲ್ಲಿ ಹೊರಟ್ರೆ ಸಹ ಆದರೆ ಆ ಒಂದು ರೈತರಿಗೆ ಆಗಿರ್ತಕ್ಕಂಥ ತೊಂದರೆ ಏನು ಅಂತೇಳಿ ವಿಚಾರಿಸಲು ಕೂಡ ಅವರು ಮುಂದಾಗಲಿಲ್ಲ. ದಯವಿಟ್ಟು ಇದನ್ನೆಲ್ಲ ಸರ್ಕಾರ ಮನಗಂಡು ಇದಕ್ಕೆ ಸೂಕ್ತ ಕ್ರಮ ತಗೊಬೇಕು. ಸರಿಯಾದ ವಿರೋಧ ಪಕ್ಷಗಳು ಕೂಡ ಆ ಕೆಲಸಗಳನ್ನು ನಿರ್ವಹಿಸ್ತಾ ಇಲ್ಲ. ಬಾಗೇಪಲ್ಲಿ ತುಂಬ ಹಿಂದುಳಿದೋಗಿದೆ ತಾಲೂಕು. ಆದ್ದರಿಂದ ಚುನಾವಣೆಗಳಿಗೆ ಬರಕ್ಕೆ ಮಾತ್ರ ಬರ್ತಾರೆ ಅವರು, ಜನರ ಕಷ್ಟ ಸುಖ ಯಾರು ವಿಚಾರಿಸಲ್ಲ. ಸುಬ್ಬಾರೆಡ್ಡಿ ಅವರಿಗೆ ಎಲ್ಲರೂ ಸಹ ಒಂಥರ ಭಯಭೀತರಾಗಿದ್ದಾರೆ ತಾಲೂಕಲ್ಲಿ. ಇಲ್ಲಿ ಯಾವುದೇ ಥರ ಯಾರಿಗೆ ಸಮಸ್ಯೆ ಬಂದರೆ ರೈತರು ಯಾರ ಹತ್ರ ಹೇಳ್ಕೊಬೇಕು ಅನ್ನೋದು ಸಹ ಅವರಿಗೆ ಸ್ವಲ್ಪ ದಿಕ್ಕು ತೋರಿಸ್ತಾ ಇಲ್ಲ. ಎಲ್ಲ ಸಮಸ್ಯೆಗಳಿದೆ, ಆದರೆ ಆ ಸಮಸ್ಯೆಗಳನ್ನ ಯಾರ ಹತ್ರ ತಿಳಿಸ್ಬೇಕು ಅನ್ನೋದು ಕೂಡ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಸೊ ಆದ ಕಾರಣದಿಂದ ಈಗ ಏನು ಬಿ ಜೆ ಪಿ ಒಡೆದ 3 ಬಾಗಿಲು ಥರ ಆಗಿದೆ ಬಾಗೇಪಲ್ಲಿ ತಾಲೂಕಲ್ಲಿ. ಸಂಸದರದ್ದು ಒಂದು ಗುಂಪು ಅಂತ ಹೇಳ್ತಾರೆ, ಇನ್ನೊಂದು ಮುನ್ರಾಜು ಅವ್ರದ್ದು ಒಂದು ಗುಂಪು ಅಂತ ಹೇಳ್ತಾರೆ. ಅವರು ಸಹ ಈ ಚುನಾವಣೆ ಸಮಯದಲ್ಲಿ ಬಂದು ನಾನು ತಾಲೂಕಿನ ಸಮಸ್ತ ಜನರ ಎಲ್ಲ ಯೋಗಕ್ಷೇಮ ವಿಚಾರಿಸ್ತೀನಿ, ಇಲ್ಲೇ ಇರ್ತೀವಿ ಅನ್ನೋ ಮಟ್ಟದಲ್ಲಿ ಸಹ ಅವರು ಹೇಳ್ತಾಯಿದ್ರು. ಆದರೆ ಇವಾಗ ಸೋತ ಕಾರಣದಿಂದ 63,000 ಓಟು ತಗೊಂಡಿದ್ದಾರೆ. ಈಗ ಪ್ರಬಲ ವಿರೋಧ ಪಕ್ಷ ಅಂದರೆ BJP ಇರಬೇಕಾಗಿತ್ತು ಬಾಗೇಪಲ್ಲಿಯಲ್ಲಿ. ಈಗ ಅವರು ಸಹ ಬೆಂಗಳೂರಲ್ಲಿದ್ದಾರೆ. ಇಲ್ಲಿದ್ದಿರ್ತಕ್ಕಂಥ ಲೀಡರ್ಸ್ ಕೂಡ ಅವ್ರಿಗೂ ದಿಕ್ಕು ತೋರಿಸ್ತೆ ಮಲ್ಕೊಂಡಿದ್ದಾರೆ. ಇನ್ನು ಕೆಲವರು ಕೂಡ ಅದೇ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗೋ ಕೆಲಸಗಳು ಕೂಡ ಆಗ್ತಾಯಿದೆ. ಆದರೆ ಇದನ್ನೆಲ್ಲನೂ ನೋಡಿ ಕಣ್ಮುಚ್ಚಿ ಕೂತಿದ್ದಾರೆ. ಸೊ ಇದೇ ಕಾರಣದಿಂದ ಸಂಬಂಧಪಟ್ಟ ಅಧಿಕಾರಿಗಳಾದರೂ ಸರ್ಕಾರ ಎಚ್ಚೆತ್ಕೊಬೇಕು. ಈಗ ಒಬ್ಬ ತಾಲೂಕಿಗೆ ದಂಡಾಧಿಕಾರಿಗಳು ತಹಶೀಲ್ದಾರ್ ಆಗಿರ್ತಾರೆ, ಅವ್ರಿಗೂ ಸಹ ಶಕ್ತಿಯನ್ನು ಕಸಿದುಕೊಳ್ಳೋ ಶಕ್ತಿ ಮಾಡೋದು ಅಥವಾ ಅಧಿಕಾರದಿಂದ ಬೆದರಿಸ್ತಕ್ಕಂಥ ಆಗಿರ್ಬೋದು. ಮೋಸ್ಟ್ಲಿ ಇಲ್ಲಿ ಈ ತಾಲೂಕಲ್ಲಿ ಜನ ತುಂಬ ಭ್ರಾಂತರಾಗಿದ್ದಾರೆ. ಸೊ ಅವ್ರಿಗೆಲ್ಲ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಹೇಳ್ತಾ ಇದ್ದೀನಿ. ಜನ ತುಂಬ ನಮ್ಗೆ ಅದನ್ನೇ ಮನವರಿಕೆ ಮಾಡ್ತಾ ಇದ್ದಾರೆ. ಸೊ ಆದ ಕಾರಣದಿಂದ ನಮ್ಮದೇ ಚಾನಲಲ್ಲಿ ನಾನು ವರದಿ ಮಾಡಿ ಕಳಿಸ್ತಾ ಇದ್ದೀನಿ. ಕ್ಯಾಮ್ರಾಮ್ಯಾನ್ ವೆಂಕಟರಾಮಪ್ಪನ ಜೊತೆ ಶಶಿಕುಮಾರ್.